ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆದಷ್ಟು ಬೇಗ 1K ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟ್ಯೂಸ್ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮಗನ ಸ್ಕೂಲ್ ಶುರುವಾಗಿರೋದ್ರಿಂದ ಮಾರ್ನಿಂಗ್ ಬೇಗ ಎದ್ದೇಳೋ ರೂಟೀನ್ ಕೂಡ ಶುರುವಾಯಿತು. ನಾನು ಎದ್ದೇಳೋದ್ರ ಜೊತೆಗೆ ಇವಳು ಬೇಗ ಎದ್ದಿದ್ಲು. ಇವಳನ್ನ ನೋಡಿಕೊಂಡು ಅವನಿಗೆ ಸ್ಕೂಲಿಗೆ ಕಳ್ಸೋದು ನನಗೊಂಥರ ಚಾಲೆಂಜ್. ಇವತ್ತಿನ ಬ್ರೇಕ್ಫಾಸ್ಟು ದೋಸೆ ಮತ್ತು ಚಟ್ನಿ, ಸ್ನ್ಯಾಕ್ಸಿಗೆ ಆ್ಯಪಲ್ ಮತ್ತು ಬನಾನಾ ಹಾಕ್ಕೊಟ್ಟಿದ್ದೆ. ಇವನು ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆದ. ಇನ್ನು ಯೂನಿಫಾರ್ಮ್ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಹೊಸ ಬ್ಯಾಗ್ ಬೇರೆ ಕೊಟ್ಟಿದ್ರು. ಅವ್ನು ಜೋಶ್ ಅವನಿಗೆ ಬ್ಯಾಗ್ ಹಾಕ್ಕೊಂಡು ಹೋಗೋದಕ್ಕೆ ರೆಡಿಯಾಗಿ ಹೊರಟ. 8:25ಗೆಲ್ಲ ವ್ಯಾನ್ ಬಂದುಬಿಡುತ್ತೆ. ಹೋಗಿ ಆಚೆ ನಿಂತ್ಕೊಂಡ ತಕ್ಷಣ ವ್ಯಾನ್ ಬಂತು, ಅವನ್ನ ಹತ್ತಿಸ್ದೆ. ಕ್ಯೂಟ್ ಬಂಗಾರಿ ಇದು. ಈ ಕಡೆ ಬಂಗಾರಿ ಕ್ಯೂಟಾಗಿ ಆಟ ಆಡ್ತಾ ಇತ್ತು. ಮತ್ತೆ ನನ್ನ ಮಗ ದೋಸೆ ಜೊತೆಗೆ ಯಾವ ಪಲ್ಯನೂ ಇಷ್ಟಪಡಲ್ಲ, ಆದಷ್ಟು ಚಟ್ನಿ ಕೇಳ್ತಾನೆ. ಅವನಿಗೆ ಚಟ್ನಿ ಮಾಡಿ ಕಳಿಸಿ ನಮಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ವಿ. ಮಧ್ಯಾಹ್ನದ ಲಂಚಿಗೆ ತಿಳಿ ಸಾಂಬಾರನ್ನು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೆ. ದೋಸೆ ಆಲೂಗೆಡ್ಡೆ ಪಲ್ಯ ಮಸ್ತ್ ಕಾಂಬಿನೇಷನ್ ಅಲ್ವಾ, ಸೊ ನಮಗೆಲ್ಲ ಅದೇ ಇಷ್ಟ ಅಂದ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಇದ್ವಿ. ಪಲ್ಯ ರೆಡಿ ಆಯಿತು. ಅಮ್ಮ ದೋಸೆ ಹಾಕ್ಕೊಡ್ತಾ ಇದ್ರು. ಇವತ್ತು ದೋಸೆ ಆ್ಯಂಡ್ ಆಲೂಗೆಡ್ಡೆ ಪಲ್ಯ ಎರಡೂ ತುಂಬಾ ಚೆನ್ನಾಗಿತ್ತು. ತಿಂದಾಯಿತು. ಇವಳು ಯಾಕೋ ಸಿಕ್ಕಾಬಟ್ಟೆ ಗಂಚಲಿ ಮಾಡ್ತಾ ಅವಳು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಅವಳಿಗೆ ರೆಡಿ ಮಾಡೋದೊಂದು ಸಾಹಸ ಆಗೋಗಿತ್ತು. ಅವಳನ್ನ ಮಲಗಿಸಿ ಮೂವಿ ನೋಡ್ತಾ ಇದ್ವಿ. ಈ ಮೂವಿ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ. ಮೂವಿ ನೋಡಿ ಮುಗಿಸಿ ಮಧ್ಯ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗನಿಗೆ ವ್ಯಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ನಾನು ನನ್ನ ಮಗಳಿಬ್ಬರು. ಅವಳು ನಿದ್ದೆ ಮುಗಿಸ್ಕೊಂಡು ಈಗಷ್ಟೇ ಎದ್ದಿದ್ಲು. ಚಳಿ ವೆದರಲ್ಲಿ ಇನ್ನೇನು ವ್ಯಾನ್ ಬಂತು. ಅಲ್ಲೊಂದಿಬ್ಬರು ಹುಡುಗರು ಇಳಿತಾರೆ, ಅಲ್ಲಿಂದ ಮುಂದೆ ನಮ್ಮ ಮನೆ ಹತ್ರ ನನ್ನ ಮಗ ಇಳಿತಾನೆ. ಬಂದ ತಕ್ಷಣ ಏನು ಚೆಕ್ ಮಾಡ್ತೀನೋ ಇಲ್ವೋ ಲಂಚ್ ಬಾಕ್ಸ್ ಚೆಕ್ ಮಾಡಿ ನೆಕ್ಸ್ಟ್ ಒಂದು ಬ್ಯಾಗ್ ಚೆಕ್ ಮಾಡಿದೆ. ಹೊಸ ಸ್ವೆಟರ್ ಆ್ಯಂಡ್ ಕನ್ನಡ ಬುಕ್ ಕೊಟ್ಟಿದ್ರು. ಸ್ವೆಟರ್ ನೋಡಿನೂ ಖುಷಿ ಆಯಿತು, ಕನ್ನಡ ಬುಕ್ ನೋಡಿನೂ ನನ್ನ ಚೈಲ್ಡ್ಹುಡ್ ಡೇಸ್ ತುಂಬಾ ನೆನಪಾಯಿತು. ಸವಿ ಕನ್ನಡ, ಪ್ರಥಮ ಭಾಷೆ ಕನ್ನಡ. ಅದನ್ನಿಟ್ಟು ಅವನಿಗೆ ಫಸ್ಟು ಏನಾದರೂ ತಿನ್ನೋಕೊಡೋಣ ಅನ್ನೋಷ್ಟೊಳಗೆ ಅವನೇ ಹೋಗಿ ತಿಂತಾಯಿದ್ದ. ಇಬ್ಬರು ಒಂದು ರೌಂಡ್ ಫೈಟಿಂಗ್ ಆಡಿದ್ರು ತಿಂಡಿಗೋಸ್ಕರ. ಇವಾಗ ಮತ್ತೆ ಹೋಗ್ತಾ ಇದ್ದಾಳೆ. ಅವನು ಕೊಡೋದು ಇವಳಿಗೆ ಇಷ್ಟ ಇಲ್ಲ, ಇವಳು ಕೇಳೋದನ್ನು ಅವ್ನು ಕೊಡೋಕ್ಕೆ ರೆಡಿ ಇಲ್ಲ. ಅವನು ಬಿಸ್ಕೆಟ್ ತಿಂತಾಯಿದ್ದ. ಬಿಸ್ಕೆಟ್ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಗೊತ್ತು, ಬಟ್ ಮಕ್ಕಳು ಇಷ್ಟಪಟ್ಟು ತಿನ್ನೋದೊಂದನ್ನೇ ಅಲ್ವಾ. ಈ ಕಡೆ ಅವನ ಹತ್ರ ಬಿಸ್ಕೆಟ್ ಇಸ್ಕೊಂಡು ತಿನ್ಕೊಂಡು ಆಟ ಆಡ್ತಾಯಿದ್ಲು. ನಾನು ಸ್ವೆಟರ್ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಓಪನ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈಗ ಮಳೆಗಾಲ ಆಗಿರೋದ್ರಿಂದ ನಮಗೆ ಚಳಿ ತಡೆಯೋಕ್ಕಾಗ್ತಿಲ್ಲ, ಇನ್ನು ಬಸ್ಸಲ್ಲಿ ಹೋಗೋ ಮಕ್ಳಿಗೆ ತಡೆಯೋಕ್ಕಾಗುತ್ತಾ. ಸ್ಕೂಲ್ ಕಡೆಯಿಂದನೇ ಕೊಟ್ಟಿದ್ದಾರೆ. ಅವನಿಗಲ್ಲೇ ಹಾಕ್ಸಿ ನೋಡ್ಸಿದ್ರಂತೆ, ನಾನು ಹಿಡಿದು ನೋಡಿದೆ. ಅದಾದಮೇಲೆ ಬಂಗಾರಿ ಅವ್ನು ಬರೀತಾಯಿದ್ರು, ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಅಣ್ಣ 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 ಅಂದ್ಕೊಂಡು ಕ್ಯೂಟಾಗಿ ಅಂದ್ಕೊಂಡು ಅವನು ಬರೆಯೋದು ಬಿಟ್ಬಿಟ್ಟು ಅವ್ರ ಜೊತೆ ಆಟಕ್ಕೆ ನಿಂತ್ಕೊಂಡು ಅವನೇ ನೋಡಿ ಏನೇನು ಆಡ್ತಾರೆ ಇವರಿಬ್ರು. ಅವರಿಬ್ಬರು ಒಂದು ಸೆಕೆಂಡ್ ಮನೇಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಸ್ಕೂಲಿಂದ ಬರೋವರೆಗೂ ಅವ್ನು ಬರೋದನ್ನೇ ಕಾಯ್ತಾ ಇರ್ತೀನಿ. ನೋಡಿ ಇಬ್ಬರು ಹೆಂಗೆ ಆಡ್ತಿದ್ದಾರೆ. ಅವ್ನು ಕೇಳ್ತಿದ್ದಾನೆ, ಬಟ್ ಅವ್ಳು ಕೊಡ್ತೀನಿ. ಇದು ನೋಡಿ ಇದನ್ನು. ಅಯ್ಯೋ ರಾಮ, ಬಾಯ್ ನೋಡಿ. ಸ್ಕೂಲಲ್ಲಿ ನನ್ನ ಮಗನಿಗೆ ಫಸ್ಟ್ ಹೋಮ್ವರ್ಕ್ ಕೊಟ್ಟಿದ್ರು. ಜಾಸ್ತಿ ಏನು ಕೊಟ್ಟಿರಲಿಲ್ಲ, ಬಂದ ತಕ್ಷಣವೇ ಹೋಮ್ವರ್ಕ್ ಮುಗಿಸ್ತಾ ಇದ್ದಾನೆ. ಆಮೇಲೆ ಆಟ ಆಡೋದಿರುತ್ತಲ್ಲ, ಅದಕ್ಕೋಸ್ಕರನೇ ಬಂದ ತಕ್ಷಣ ಹೋಮ್ವರ್ಕ್ ಮುಗಿಸೋದು. ಇವಳು ನೋಡಿ ಅಡುಗೆ ಮನೇಲಿ ಕೇಕ್ ಇಟ್ಟಿದ್ರೆ ಎತ್ಕೊಂಡು ಓಡಿ ಬಂದುಬಿಟ್ಟಿದ್ದಾಳೆ. ಅದನ್ನು ಕೈಯಿಂದ ಕಿತ್ಕೊಳ್ಳೋದೇ ಒಂದು ಸಾಹಸ. ಇಲ್ಲ ನಮ್ಮ ಬಟ್ಟೆಗೆಲ್ಲ ಮಾಡಿಕ್ಬಿಡ್ತಾಳೆ. ಅಂತೂ ಇಂತೂ ಪಾಪ ನನ್ನ ತಂಗಿ ಕೈಯಿಂದ ಇಸ್ಕೊಂಡು ತೊಗೊಂಡೋಗಿ ಇಟ್ಲು. ಒಂದು ಸೆಕೆಂಡ್ ಆಚೆ ಈಚೆ ಆಗಂಗಿಲ್ಲ, ಏನಾದರೂ ಒಂದು ಎಡ್ವಟ್ ಮಾಡಿಡ್ತಾಳೆ ನನ್ನ ಎಡ್ವಟ್ ರಾಣಿ.
ಇಲ್ಲಿ ಅವ್ರ ಅಣ್ಣನ ಹತ್ರ ಹೋಗ್ಬಿಟ್ಟು ಹೆಂಗಿದು ಮಾಡ್ತಾಯಿದ್ದಾಳೆ. ಈಗ ಅವ್ನ ಬ್ಯಾಗಿಗೆ ಕೀ ಬಂಚ್ ಹಾಕ್ಕೊಂಡಿದ್ದೆ, ಅದು ಕಣ್ಣಿಗೆ ಬಿತ್ತು, ಅದನ್ನು ಇಟ್ಕೊಂಡು ನೋಡ್ತಿದ್ದಾಳೆ. ಸೀರಿಯಸ್ಸಾಗಿ ನೋಡಿಲ್ಲ, ಎಲ್ಲ ಬಿಚ್ಚೋವರೆಗೂ ಬಿಡ್ತಿರ್ಲಿಲ್ಲ. ನಮ್ಮ ಕಡೆ ತಿಂಡಿನ ಅವಸ್ಕೊಂಡು ಹಿಂಗೆ ತಿಂತಾರೆ, ನಿಮ್ಮ ಕಡೆ ಹೆಂಗೆ ತಿಂತಾರೆ ಕಮೆಂಟ್ ಮಾಡಿ. ಒಂದು 3-4 ಡೇಸ್ ಆದಮೇಲೆ ಅಂತೂ ಸ್ವಲ್ಪ ಬಿಸಿಲು ಬಂದಿತ್ತು. ಬರೀ ಮೋಡ ನೋಡಿ ಇವತ್ತು ಸ್ವಲ್ಪ ಬಿಸಿಲು ಬಂತು. ಈ ಕಡೆ ಹುಡುಗರು ದನಗಳನ್ನ ನೀರು ಕುಡ್ಸಕ್ಕೆ ಇಟ್ಕೊಂಡು ಬರ್ತಾ ಇದ್ರು. ಹಿಂಗ ಅವ್ರೊಬ್ರು ಇವ್ರೊಬ್ರು ಅಚ್ಚಾರಿ ಇಟ್ಕೊ ಹೋಗೋದು. ಹುಷಾರು. ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿರೋ ಹಂಗೆ ಇವತ್ತು ಮಂಗಳವಾರದ ಸಂತೆ. ವಾರ ಪೂರ್ತಿಗೆ ಏನು ಬೇಕೋ ಎಲ್ಲ ತರಕಾರಿ ಸೊಪ್ಪನ್ನ ತೊಗೊಂಡು ಬಂದು ಅದನ್ನು ಬಿಡಿಸ್ಕೊಳ್ತಾ ಇದ್ವಿ. ನಮ್ಮ ಅಜ್ಜಿ, ನಮ್ಮಮ್ಮ, ನಾನು ಎಲ್ಲ ಬಿಡಿಸಿಡ್ತಾ ಇದ್ವಿ. ಬಿಡಿಸು ಎಲ್ಲನೂ ಎತ್ತಿಟ್ಟು ಒಳಗೆ ಬಂದರೆ ಅಣ್ಣ ತಂಗಿ ನೋಡಿ ಏನು ಚೆನ್ನಾಗಿ ಮೊಬೈಲ್ ನೋಡ್ತವ್ರೆ. ಈಗಿನ ಮಕ್ಕಳು ಮೊಬೈಲ್ ಇಲ್ಲದೆ ಇರಲ್ಲ. ಇದಾದಮೇಲೆ ಆಟ ಆಡಿ ಸುಸ್ತಾಗಿ ಬಂಗಾರಿನೂ ಮಲ್ಕೊಂಡ. ಇನ್ನು ಪುಟ್ಟ ತಂಗಿ ಕೂಡ ಮಲ್ಕೊಂಡ್ಲು. ಇವತ್ತು RCB ಮ್ಯಾಚ್ ಬೇರೆ, ಏನಾಗುತ್ತೋ ನೋಡೋಣ. ಲಾಸ್ಟ್ ಮ್ಯಾಚ್ ಸೋತಿದ್ರು, ಈ ಮ್ಯಾಚ್ ಗೆಲ್ತಾರೋ ಇಲ್ವೋ ನಾಳೆ ಗೊತ್ತಾಗುತ್ತೆ. ಇದಾಗಿತ್ತು ಮಂಗಳವಾರದ ಬ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ 1K ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಮತ್ತೆ ಸಿಗೋಣ.